ಟ್ರಿಗ್ನಾಮೆಟ್ರಿಯಲ್ಲಿ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ನಾವು ಥೀಟಾ ಅಂತ ಯಾವ್ದೋ ಒಂದ್ ಸೈಡ್, ಈ ಸೈಡ್ ಅಥವಾ ಈ ಸೈಡ್ ತಗೋಬೇಕು, ಇಲ್ಲಿ ತಗೋಬಾರ್ದು, ಇಲ್ಲಿ ಯಾವಾಗಲೂ 90 ಡಿಗ್ರಿ ಇರುತ್ತೆ. ಓಕೆ, ಥೀಟಾಗೆ ಆಪೋಸಿಟ್ ಇರ್ತಕ್ಕಂಥ ಲೈನ್ ಮೇಲೆ ನಾನು ಆಪೋಸಿಟ್ ಅಂತ ಬರ್ದಿದ್ದೀನಿ. ಅಡ್ಜಸೆಂಟ್ ಇಸ್ ಲೈಕ್ ಹಾರಿಜೆಂಟಲ್ ಲೈನ್ ಇಸ್ ಅಡ್ಜಸೆಂಟ್. ದೆನ್ ಇದನ್ನೇನಂತ ಕರಿತೀವಿ? ಹೈಪೋಟೆನ್ಯೂಸ್ ಅಲ್ವಾ? ಹೈಪೋಟೆನ್ಯೂಸ್ ಅಂತ ಕರಿತೀವಿ. ಓಕೆ, ಇಷ್ಟ ನೆನ್ಪಿಟ್ಕೊಳ್ಳಿ. ಈಗ ಸೈನ್ ಥೀಟಾ ಅಂದ್ರೇನು? ಫಸ್ಟ್ ಇದನ್ನ ನೀಟ್ ಅಂತ ಕೇಳಿಸ್ಕೊಂಬಿಡಿ. ಸೈನ್ ಥೀಟಾ ಅಂತಂದ್ರೆ ಆಪೋಸಿಟ್ ಬೈ ಹೈಪೋಟೆನ್ಯೂಸ್. ಸಿ ಗೈಸ್, ಸೈನ್ ಥೀಟಾಗೆ ಆಪೋಸಿಟ್ ಯಾವ್ದಿದೆ? ಇಲ್ಲಿ ಫಸ್ಟ್ ಫಾರ್ಮುಲಾನೇ ಬರ್ದ್ಬಿಡ್ತೀನಿ. ಆಪೋಸಿಟ್ ಬೈ ಹೈಪೋಟೆನ್ಯೂಸ್. ಓಕೆ, ಆಪೋಸಿಟ್ ಅನ್ನೋದು ಯಾವ ಲೈನ್ ಮೇಲಿದೆ? ಲೈನ್ ಹೆಸರು ಹೇಳಿ. ಎ ಬಿ ನ ಬಿ ಸಿ ನ? ಆಪೋಸಿಟ್ ಇರೋದು ಯಾವ ಲೈನು? ಎ ಬಿ ಅಲ್ವಾ? ಅದಕ್ಕೆ ಎ ಬಿ ಅಂತ ಬರೀರಿ. ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಯಾವ ಲೈನ್ ಇದೆ? ಆನ್ಸರ್ ಮಾಡಿ. ಟ್ರಿಗ್ನಾಮೆಟ್ರಿಗೆ ನೀವು ಆನ್ಸರ್ ಮಾಡ್ತಿದ್ರೆ ಮಾತ್ರ ಅರ್ಥ ಆಗೋದು. ಎಕ್ಸಾಕ್ಟ್ಲಿ, ಎ ಸಿ. ದಿಸ್ ಈಸ್ ಸೈನ್ ಥೀಟಾ. ಓಕೆ, ದೆನ್ ಕಾಸ್ ಥೀಟಾಗೆ ಬರೋಣ. ಕಾಸ್ ಥೀಟಾ ಏನಾಗುತ್ತೆ ನೋಡಿ. ಕಾಸ್ ಥೀಟಾ ಅಂದ ತಕ್ಷಣ ಫಾರ್ಮುಲಾ ಬಂದ್ಬಿಟ್ಟು ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್ ಆಗುತ್ತೆ. ಓಕೆ, ಏನಾಗುತ್ತೆ? ಕಾಸ್ ಥೀಟಾ ಈಸ್ ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್. ಓಕೆನಾ? ಅಡ್ಜಸೆಂಟ್ ಅಂದ್ರೆ ಯಾವ ಲೈನು? ಆನ್ಸರ್ ಮಾಡಿ ಬೇಗ. ಅಡ್ಜಸೆಂಟ್ ಅಂದ್ರೆ ಯಾವ ಲೈನ್ ಇದೆ ಇಲ್ಲಿ? ಬಿ ಸಿ. ಸೂಪರ್. ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಯಾವ್ದಿದೆ ನೋಡಿ. ಹೈಪೋಟೆನ್ಯೂಸ್ ಅಗೇನ್ ಸೇಮ್, ಎ ಸಿ. ಓಕೆನಾ? ಈಗ ಟ್ಯಾನ್ ಥೀಟಾಗೆ ಹೇಳಿ ನೋಡೋದು. ಟ್ಯಾನ್ ಥೀಟಾಗೆ ಗೈಸ್ ಎರಡು ಫಾರ್ಮುಲಾ ಬರುತ್ತೆ, ಬಟ್ ಸೇಮ್ ಅದನ್ನು. ಟ್ಯಾನ್ ಥೀಟಾ ಅಂತಂದ್ರೆ ಆಪೋಸಿಟ್ ಬೈ ಅಡ್ಜಸೆಂಟ್ ಅಂತ ಬರಿಬಹುದು. ಆಪೋಸಿಟ್ ಬೈ ಅಡ್ಜಸೆಂಟ್ ಅಂತ ಬರಿಬಹುದು. ಆಪೋಸಿಟ್ ಇರ್ತಕ್ಕಂಥದ್ದು ಲೈನ್ ಯಾವುದು? ಎ ಬಿ. ಓಕೆ, ಅಡ್ಜಸೆಂಟ್ ಇರ್ತಕ್ಕಂಥ ಲೈನ್ ಯಾವುದು? ಬಿ ಸಿ. ಓಕೆನಾ? ಈ ನಾವು ಆಪೋಸಿಟ್ ಬೈ ಅಡ್ಜಸೆಂಟ್ ವಿ ಕ್ಯಾನ್ ಆಲ್ಸೋ ರೈಟ್ ಇಟ್ ಆಸ್ ಸೈನ್ ಬೈ ಕಾಸ್ ಅಂತ ಬರ್ಕೋತೀವಿ. ಓಕೆ, ಇದೊಂದು ನೆನಪಿರ್ಲಿ. ಟ್ಯಾನ್ ಥೀಟಾಗೆ ನಾವು ಅಪೋಸಿಟ್ ಬೈ ಅಡ್ಜಸೆಂಟ್ ಅಂತನಾದ್ರೂ ಬರ್ಕೋಬಹುದು, ಸೈನ್ ಬೈ ಕಾಸ್ ಅಂತನಾದ್ರೂ ಬರ್ಕೋಬಹುದು. ದಟ್ ಮೀನ್ಸ್ ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂತನಾದ್ರೂ ಬರಿಬಹುದು. ಓಕೆನಾ? ಇಲ್ಲಿ ಏನೇನೆಲ್ಲ ಕಲ್ತಿದ್ದೀರಲ್ವಾ? ಈಗ ಸೈನ್ಗೆ ಇನ್ವರ್ಸೇನೆ ಕೊಸೆಕ್ ಥೀಟಾ ಅಂತ ಇರುತ್ತೆ. ಕೊಸೆಕ್ ಥೀಟಾ ಅಂತಂದ್ರೆ ಏನ್ ಗೊತ್ತಾ? ಇಲ್ಲೇನ್ ಆಪೋಸಿಟ್ ಬೈ ಹೈಪೋಟೆನ್ಯೂಸ್ ಅಂತ ಬರ್ತಿದ್ದೀರಲ್ಲ, ಅದ್ರ ಉಲ್ಟಾ. ಉಲ್ಟಾ ಅಂದ್ರೆ ಏನಾಗುತ್ತೆ? ಹೈಪೋಟೆನ್ಯೂಸ್ ಬೈ ಆಪೋಸಿಟ್. ಹೈಪೋಟೆನ್ಯೂಸ್ ಬೈ ಆಪೋಸಿಟ್ ಅಂದ್ರೆ ಅರ್ಥ ಇಲ್ಲೇನ್ ಎ ಬಿ ಬೈ ಎ ಸಿ ಅಂತ ಬರ್ದಿದ್ದೀರಲ್ಲ, ಅದ್ರ ರಿವರ್ಸ್ ಅಷ್ಟೇ. ಎ ಸಿ ಬೈ ಎ ಬಿ ಅಂತ ಬರೀತೀರಾ. ಈಗ ನೆಕ್ಸ್ಟ್, ಕ್ಯಾನ್ ಎನಿವನ್ ಗೆಸ್ ಕಾಸ್ ಥೀಟಾದ ಇನ್ವರ್ಸ್ ಏನಾಗುತ್ತೆ? ಸೈನ್ ಥೀಟಾಗೇನ ಕೊಸೆಕ್ ಆದ್ರೆ ಕಾಸ್ಗೆ ಏನಾಗುತ್ತೆ? ಆನ್ಸರ್ ಮಾಡಿ ಗೊತ್ತಿದ್ರೆ. ಕಾಸ್ಗೆ ಮರ್ತೋಗ್ಬಿಟ್ಟಿದ್ದೀರಾ ಟ್ರಿಗ್ನಾಮೆಟ್ರಿ? ಸೆಕ್ ಅಲ್ವಾ? ಸೆಕ್ ಥೀಟಾ, ದಟ್ ಮೀನ್ಸ್ ಸೆಕೆಂಡ್ ಥೀಟಾ ಅಂತ ಈಸ್ ಈಕ್ವಲ್ ಟು ಇಲ್ಲೇನ್ ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್ ಅಂತ ಬರ್ದಿದ್ದೀರಲ್ಲ, ಅದ್ರ ರಿವರ್ಸ್ ಅಷ್ಟೇನೆ. ಅಡ್ಜಸೆಂಟ್ ಅನ್ನೋದು ಡಿನಾಮಿನೇಟರ್ ಹೋಗುತ್ತೆ, ಹೈಪೋಟೆನ್ಯೂಸ್ ಮೇಲ್ಗಡೆ ಬರುತ್ತೆ. ಅಂದ್ರೆ ಹೈಪೋಟೆನ್ಯೂಸ್ ಬೈ ಅಡ್ಜಸೆಂಟ್ ಅಂತ ಈಸ್ ಈಕ್ವಲ್ ಟು ಹೈಪೋಟೆನ್ಯೂಸ್ ಏನಿದೆ ಇಲ್ಲಿ? ಎ ಸಿ ಇದೆ, ಬರ್ಕೊಳ್ಳಿ. ಅಡ್ಜಸೆಂಟ್ ಏನಿದೆ? ಬಿ ಸಿ ಇದೆ. ಇಷ್ಟೇನೆ. ಓಕೆ, ದೆನ್ ಟ್ಯಾನ್ ಥೀಟಾ ಇನ್ವರ್ಸ್ ಏನಾಗುತ್ತೆ? ಸೂಪರ್, ಕಾಟ್ ಥೀಟಾ. ಇದನ್ನ ನಾವ್ ಯಾವ ತರ ಬರ್ಕೋಬಹುದು? ಆಪೋಸಿಟ್ ಬೈ ಅಡ್ಜಸೆಂಟ್ ಇರೋದನ್ನ ನಾವ್ ಯಾವ ತರ ರಿವರ್ಸ್ ಆಗಿ ಬರ್ಕೋಬಹುದು ಹೇಳಿ? ಅಡ್ಜಸೆಂಟ್ ಬೈ ಆಪೋಸಿಟ್ ಅಲ್ವಾ? ಅಡ್ಜಸೆಂಟ್ ಬೈ ಆಪೋಸಿಟ್. ದಿಸ್ ಇಸ್ ನಥಿಂಗ್ ಬಟ್ ಇದ್ರ ರಿವರ್ಸ್ ಅಷ್ಟೇ. ಬಿ ಸಿ ಬೈ ಎ ಬಿ. ಓಕೆನಾ? ಯಾರಿಗಾದ್ರೂ ಇದು ಕನ್ಫ್ಯೂಷನ್ ಇದೆನಾ? ಸೈನ್ ಅಂದ ತಕ್ಷಣ ಏನು? ಆಪೋಸಿಟ್ ಬೈ ಹೈಪೋಟೆನ್ಯೂಸ್. ಕಾಸ್ ಥೀಟಾ ಅಂತಂದ್ರೆ ಏನು? ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್. ಟ್ಯಾನ್ ಥೀಟಾ ಅಂತಂದ್ರೆ ಏನು? ಆಪೋಸಿಟ್ ಬೈ ಅಡ್ಜಸೆಂಟ್. ಅದೇ ತರ ಇವನ್ ಕಾಟ್ ಥೀಟಾಗ್ ನೋಡಿ. ಕಾಟ್ ಥೀಟಾ ಕೂಡ ನಾವ್ ಏನಂತ ಬರೀಬಹುದು? ಕಾಸ್ ಥೀಟಾ ಬೈ ಸೈನ್ ಥೀಟಾ. ಇಲ್ಲಿ ಆ ತರ ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂತ ಬರ್ದಿದ್ದೀನಿ ಅಲ್ವಾ? ಅದೇ ತರ ಇಲ್ಲಿ ಕಾಸ್ ಥೀಟಾ ಬೈ ಸೈನ್ ಥೀಟಾ ಅಂತ ರಿವರ್ಸ್ ಬರಿಬಹುದು. ಓಕೆನಾ? ಸೈನ್ದು ಇನ್ವರ್ಸ್ ಏನಾಗುತ್ತೆ ಅಂದ್ರೆ ಕೊಸೆಕ್ ಥೀಟಾ. ಇನ್ವರ್ಸ್ ಇನ್ ದ ಸೆನ್ಸ್ ನಿಮಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ನೋಡಿ ಬರಿತೀನಿ. ಕೊಸೆಕ್ ಥೀಟಾ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಥೀಟಾ ಅಂತ ಅರ್ಥ. ಅಂದ್ರೆ ಇನ್ನೂ ಈ ತರ ಹೇಳ್ಬೇಕು ಅಂತಂದ್ರೆ 1 ಬೈ
ಸೈನ್ ಥೀಟಾ ಇಸ್ ಈಕ್ವಲ್ ಟು ಕೊಸೆಕೆಂಡ್ ಥೀಟಾ ಅಂತ. ಓಕೆ, 1/sin ಥೀಟಾ ಇಸ್ ಈಕ್ವಲ್ ಟು ಕೊಸೆಕ್ ಥೀಟಾ ಅಂತ. ಅದೇ ತರ 1/ಕಾಸ್ ಥೀಟಾ ಇಸ್ ಈಕ್ವಲ್ ಟು ಏನು, ಸೆಕ್ ಥೀಟಾ ಅಂತ. 1/ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಏನು, ಕಾಟ್ ಥೀಟಾ ಅಂತ. ಇದನ್ನ ನಾವು ಇನ್ವರ್ಸ್ ಅಂತ ಕರಿತೀವಿ. ಓಕೆ, ಸೈನ್ ಇನ್ವರ್ಸ್ ಥೀಟಾ ಅಂದ್ರೇನು, ಕೊಸೆಕ್ ಥೀಟಾ. ಕಾಸ್ ಇನ್ವರ್ಸ್ ಥೀಟಾ ಅಂದ್ರೇನು, ಸೆಕ್ ಥೀಟಾ. ಟ್ಯಾನ್ ಇನ್ವರ್ಸ್ ಥೀಟಾ ಅಂದ್ರೇನು, ಕಾಟ್ ಥೀಟಾ. ಈಗ ಇಲ್ಲಿ ಬನ್ನಿ, ಕೊಸೆಕ್ ಥೀಟಾ ಅಂದ್ರೆ ಅರ್ಥ ಏನು, ಈ ಸೈನ್ ಇಂದ ಇನ್ವರ್ಸ್ ಅಂದ್ರೆ ಅರ್ಥ ಹೈಪೋಟೆನ್ಯೂಸ್ ಬೈ ಆಪೋಸಿಟ್ ಆಗುತ್ತೆ. ಸೆಕ್ ಥೀಟಾ ಅಂದ್ರೇನು, ಇನ್ವರ್ಸ್ ಆಫ್ ಕಾಸ್ ಥೀಟಾ, ನಥಿಂಗ್ ಬಟ್ ಹೈಪೋಟೆನ್ಯೂಸ್ ಬೈ ಅಡ್ಜಸೆಂಟ್. ಕಾಟ್ ಥೀಟಾ ಅಂದ್ರೇನು, ಇನ್ವರ್ಸ್ ಆಫ್ ಟ್ಯಾನ್ ಥೀಟಾ, ಅಡ್ಜಸೆಂಟ್ ಬೈ ಆಪೋಸಿಟ್. ಓಕೆನಾ, ಯಾರಿಗದು ಇದು ಕನ್ಫ್ಯೂಷನ್ ಇದೆನಾ? ಈ ಟ್ರಯಾಂಗಲ್ ನೋಡ್ಕೊಂಡ್ಬಿಡಿ 1 ಮಿನಿಟ್ ಅಷ್ಟೇ. ನೆಕ್ಸ್ಟ್ ವ್ಯಾಲ್ಯೂಸ್ ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಇದು ಅರ್ಥ ಆಯ್ತಾ? ಚಾರ್ಟ್ ಸೆಕ್ಷನ್ ಅಲ್ಲಿ ಹೇಳ್ಬೇಕು, ಅರ್ಥ ಆಗಿದ್ರೆ ಅರ್ಥ ಆಗಿದೆ ಅಂತ. ಎಸ್ ಆರ್ ನೋ? ಎಸ್, ಫೈನ್. ಈಗ ನೆಕ್ಸ್ಟ್ ತುಂಬಾ ಎಕ್ಸೈಟ್ ಆಗಿರೋ ವ್ಯಾಲ್ಯೂಸ್, ನಿಮ್ ಫೇವ್ರೆಟ್ ವ್ಯಾಲ್ಯೂಸ್. ಓಕೆ, ಈಗ ನೋಡಿ, ಫಸ್ಟ್ ಆಫ್ ಆಲ್ ನಾನು ನಿಮಗೆ 30 ಡಿಗ್ರಿದು ಅಂಡ್ 60 ಡಿಗ್ರಿದು ವ್ಯಾಲ್ಯೂಸ್ ನೆನ್ಪಿಟ್ಕೊಳ್ಳೋದು ಹೇಳ್ಕೊಡ್ತೀನಿ. ಈಗ ನೀವೆಲ್ಲ 10th ಅಲ್ಲಿ ಅಥವಾ ನಿಮ್ದು M1 M2 ಕಲಿಯುವಾಗ ಎಲ್ಲ ನಿಮ್ಗೆ M1 ಅಲ್ಲಿ ಕರೆಕ್ಟ್ ಟ್ರಿಗ್ನಾಮೆಟ್ರಿ ಅಂತ ಲೆಸನ್ ಬಂದಾಗ ನಿಮ್ಗೆ ಟೇಬಲ್ ಎಲ್ಲ ಕಲಿಯೋದಿತ್ತು. ಸೊ ಇವಾಗ ಒಂದು ಟ್ರಯಾಂಗಲ್ ಹೇಳ್ತೀನಿ. Let's take this as 90 degree. Okay, then this as 30 degree. ಓಕೆ, ಇಲ್ಲಿ 90 ಇದ್ದು ಇಲ್ಲಿ 30 ಇದ್ರೆ ಇಲ್ಲಿ ಎಷ್ಟಿರುತ್ತೆ ಆಂಗಲ್? ತುಂಬಾ ಸತಿ ಕೇಳಿದೀನಿ, ಇವನ್ ಸೈನ್ಸ್ ಮಾಡುವಾಗೂ ಕೇಳಿದೀನಿ, ಮ್ಯಾಥ್ಸ್ ಮಾಡುವಾಗೂ ಕೇಳಿದೀನಿ. ಎಕ್ಸಾಕ್ಟ್ಲಿ 60 ಡಿಗ್ರಿ ಇರುತ್ತೆ. ಬಿಕಾಸ್ ಸಮ್ ಆಫ್ ದ ಆಂಗಲ್ ಇನ್ಸೈಡ್ ಎ ಟ್ರಯಾಂಗಲ್ ಇಸ್ 180 ಡಿಗ್ರಿ ಬರಬೇಕು. ಈ ಕೂಡ್ಸಿ ನೋಡಿದ 180 ಡಿಗ್ರಿ ಬರುತ್ತಾ ಇಲ್ಲ? 90 plus 30 is 120, 120 plus 60 is 180. ಓಕೆ, 30 ಡಿಗ್ರಿಗೆ ಆಪೋಸಿಟ್ ಇರ್ತಕ್ಕಂಥ ಲೈನ್ ಮೇಲೆ ನಾನು ಏನಂತ ತಗೋಬೇಕಂತ ಹೇಳಿದೀನಿ? 1. ಓಕೆ, 60 ಡಿಗ್ರಿಗೆ ಆಪೋಸಿಟ್ ಇರೋ ಲೈನ್ ಮೇಲೆ ಏನಂತ ತಗೋಬೇಕಂತ ಹೇಳಿದೀನಿ? √3. ಈ ಹೈಪೋಟೆನ್ಯೂಸ್ ಮೇಲೆ ಏನಂತ ತಗೋಬೇಕಂತ ಹೇಳಿದೀನಿ? 2. ಇಷ್ಟೇ. ಈ ಟ್ರಯಾಂಗಲ್ ನ ನೀವು ನೆನ್ಪಿಟ್ಕೊಂಡ್ರೆ ಇಲ್ಲಿ ಬರೀತಾ ಹೋಗಿ. ಫಸ್ಟ್ ಅದಕ್ಕೆ ಬರೀರಿ, ಸೈನ್ 30 ಡಿಗ್ರಿ ಬರೀರಪ್ಪ. ಸೈನ್ 30 ಡಿಗ್ರಿ ಅಂತಂದ್ರೆ ಅರ್ಥ ಏನು? ಆಪೋಸಿಟ್ ಬೈ ಹೈಪೋಟೆನ್ಯೂಸ್ ಅಂತನಾ? ಆಪೋಸಿಟ್ ಏನಿದೆ? AB ಇದೆ. ಹೈಪೋಟೆನ್ಯೂಸ್ ಏನಿದೆ? AC ಇದೆ. ಬರೀರಿ, AB ಬೈ AC. ABದು ಏನಿದೆ ಲೆಂತ್? ಲೈಕ್ ನಂಬರ್ ಏನಿದೆ ನೋಡಿ ABದು, ಆನ್ಸರ್ ಮಾಡಿ. ಕೇಳಿಸ್ತಾ ಇಲ್ವಾ? ABದು ಲೆಂತ್ ಎಷ್ಟಿದೆ? ಇಲ್ಲಿ ಬರ್ದಿದ್ದೀನಿ ಒಂದು ನಂಬರ್. ಎಕ್ಸಾಕ್ಟ್ಲಿ AB is 1 divided by AC is 2. ಇಷ್ಟೇ. ಸೈನ್ 30 ವ್ಯಾಲ್ಯೂ ಬಂದೇ ಬಿಡ್ತು. ಈಗ ಕಾಸ್ 30 ವ್ಯಾಲ್ಯೂ ಹೇಳಿ. ಸೈನ್ ಏನೋ ಮುಗೀತು ಕತೆ. ಕಾಸ್ದು ಫಾರ್ಮುಲಾ ಏನಿದೆ? ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್ ಅಲ್ವಾ? ಅಡ್ಜಸೆಂಟ್ ಅಂತಂದ್ರೆ ಏನು? BC ಬೈ AC ಇದೆ. is equal to BC is what? √3. AC is what? 2. Finish. Cos 30 ಸಿಕ್ತು. Then tan 30 ಹೇಳಿ ನೋಡೋದ. tan 30 ನಾನು ಏನಂತ ಹೇಳ್ಕೊಟ್ಟಿದ್ದೀನಿ? ಆಪೋಸಿಟ್ ಬೈ ಅಡ್ಜಸೆಂಟ್. ಆಪೋಸಿಟ್ ಅಂದ್ರೇನು? AB ಇದೆ. ಅಡ್ಜಸೆಂಟ್ ಅಂದ್ರೇನು? BC ಇದೆ. ಸೊ AB is 1 divided by BC is √3 ಅಲ್ವಾ? ಸೊ ನಿಮಗೆ ಎಷ್ಟು ವ್ಯಾಲ್ಯೂಸ್ ಗೊತ್ತಾಯ್ತು? ಸೈನ್ ಗೊತ್ತಾಯ್ತು, ಕಾಸ್ ಗೊತ್ತಾಯ್ತು, ಟ್ಯಾನ್ ಗೊತ್ತಾಯ್ತು. ಅದು 30ದು. ಈಗ ನಾನು ಅವಾಗ್ಲೇ ಹೇಳ್ದಂಗೆ ಸೈನ್ದು ಇನ್ವರ್ಸ್ ಏನಾಗಿರುತ್ತೆ? ಜಸ್ಟ್ ಸಿ, ಸೈನ್ 30 ಇನ್ವರ್ಸ್ ಏನಾಗಿರುತ್ತೆ? ಕೊಸೆಕ್ 30. ನೆನ್ಪಿದೆನಾ? ಸೊ ಇಲ್ಲಿ 1/2 ಇದ್ದದ್ದು ಇಲ್ಲಿಗೆ ಬಂದ ತಕ್ಷಣ ಏನಾಗುತ್ತೆ? 1/2 ಡಿನಾಮಿನೇಟರ್. ಇದು ಡಿನಾಮಿನೇಟರ್ ನಲ್ಲಿ ಇರೋದು ನ್ಯೂಮರೇಟರ್ ಹೋಗುತ್ತೆ, ನ್ಯೂಮರೇಟರ್ ನಲ್ಲಿ ಇರೋದು ಡಿನಾಮಿನೇಟರ್ ಬರುತ್ತೆ. ಅಂದ್ರೆ ಉಲ್ಟಾ. 2 ಕೆಳಗಡೆ ಇದ್ರೆ ಮೇಲ್ಗಡೆ ಬರಿಬೇಕು, ಮೇಲ್ಗಡೆ ಇರೋದು ಕೆಳಗಡೆ ಬರಿಬೇಕು. ದಿಸ್ ಇಸ್ ನಥಿಂಗ್ ಬಟ್ ಡೈರೆಕ್ಟ್ಲಿ 2 ಅಂತ ಬರಿಬಹುದು ಅಲ್ವಾ? ನೆಕ್ಸ್ಟ್ ಕಾಸ್ 30 ಇರೋದು ಏನಾಗುತ್ತೆ? ಕಾಸ್ 30 ಇರೋದು ಏನಾಗುತ್ತೆ? ಸೆಕ್ 30 ಆಗುತ್ತೆ. ಸೇಮ್
ಇಲ್ಲಿ ಏನು ಉಲ್ಟಾ ಆಗ್ಬೇಕಷ್ಟೇ. 2 ಇರೋದು ಕೆಳಗಡೆ ಇರೋದು ಮೇಲ್ಗಡೆ ಬರಬೇಕು, √3 ಕೆಳಗಡೆ ಬರಬೇಕು. ದಟ್ ಮೀನ್ಸ್ 2 ಡಿವೈಡೆಡ್ ಬೈ √3. ಗೊತ್ತಾಯ್ತಲ್ವಾ? ಈಗ ಕಾಟಿಗೆ ನೀವೇ ಹೇಳಿ. ಕಾಟ್ ತುಂಬಾ ಈಸಿ ಇದೆ. ಕಾಟ್ 30. ಕಮ್ ಆನ್ ಗೈಸ್, ಕಾಟ್ 30. ಕ್ಯಾನ್ ಎನಿವನ್ ಟೆಲ್? ಜಸ್ಟ್ ರಿವರ್ಸ್ ಮಾಡೋದಷ್ಟೇ. √3. ಯಾವುದೇ ಕಾರಣಕ್ಕೂ ರೂಟ್ ನ ಮರಿಬೇಡಿ. ಓಕೆ, ರೂಟ್ ಮಿಸ್ ಆಯ್ತು, ಹ್ಯೂಜ್ ಡಿಫ್ರೆನ್ಸ್ ಇದೆ ಬರೀ 3ಗೂ √3ಗೂ. ಓಕೆ, ಈಗ ಇಷ್ಟು ವ್ಯಾಲ್ಯೂಸ್ ಕಲಿಯೋದ್ ಕಷ್ಟನಾ ನಿಮಗೆ? ಇದೊಂದು ಟ್ರಯಾಂಗಲ್ ನೆನ್ಪಿಟ್ಕೊಂಡ್ರೆ ಈಗ 30ದು ಎಷ್ಟು ವ್ಯಾಲ್ಯೂಸ್ ಕಲ್ತಂಗಾಯ್ತು? 1 2 3 4 5 6 ಟೋಟಲ್ 6 ವ್ಯಾಲ್ಯೂಸ್ ಕಲ್ತಂಗಾಯ್ತು. ಏನ್ ಈಸಿನಾ ಕಷ್ಟನಾ ಇದು? ಜಸ್ಟ್ ಒಂದು ಟ್ರಯಾಂಗಲ್ ನೆನ್ಪಿಟ್ಕೊಂಡ್ರೆ ಆನ್ಸರ್ ಮಾಡಿ. ಈಗ ಬರೀ ನಾನು 30ಗೆ ಹೇಳ್ಕೊಟ್ಟಿದ್ದೀನಿ, ಈಗ 60ಗೂ ಕೂಡ ಹೇಳ್ಕೊಡ್ತೀನಿ. ಈಸಿನಾ ಕಷ್ಟನಾ? ಈಸಿ, ಎಕ್ಸಾಕ್ಟ್ಲಿ, ತುಂಬಾನೇ ಈಸಿ ಇದೆ. ನೆಕ್ಸ್ಟ್ sin 60 ಬರೋದ. sin 60 ಬಂದ್ಬಿಟ್ಟು ಇಲ್ಲಿ ನೋಡಿ, sin 60 ಅಂದ ತಕ್ಷಣ ನಾನು ಏನಂತ ಹೇಳಿದೀನಿ? ಲೈಕ್ ಸೈನ್ ಅಂದ್ರೇನೆ ಆಪೋಸಿಟ್ ಬೈ ಹೈಪೋಟೆನ್ಯೂಸ್ ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಆಪೋಸಿಟ್ ಏನಿದೆ? BC ಇದೆ. ಹೈಪೋಟೆನ್ಯೂಸ್ ಏನಿದೆ? AC ಇದೆ. ಓಕೆ, BC is what? √3. AC is what? 2. ಇಷ್ಟೇ ಆನ್ಸರು ಅಲ್ವಾ? sin 60 ಮುಗ್ದೆ ಹೋಯ್ತು, √3/2. ದೆನ್ cos 60 ಬರೆಯೋದ. cos 60 ಹೇಳಿ ನೋಡೋದ ಆನ್ಸರು ಏನಾಗುತ್ತೆ? cos 60 ಅಂತಂದ್ರೆ ಇಲ್ಲಿರ್ತಕ್ಕಂಥ ಅಡ್ಜಸೆಂಟ್ ಲೈನ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. ಅಡ್ಜಸೆಂಟ್ ಅಂದ್ರೆ ಯಾವ್ದಿದೆ? 60ಗೆ ಅಂಟ್ಕೊಂಡಿರೋದು ಇಲ್ಲಿ AB ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಇಸ್ AC. ಏನಾಗುತ್ತೆ? AB ಅಂದ್ರೆ 1 ಡಿವೈಡೆಡ್ ಬೈ AC ಅಂದ್ರೆ √3. ಓಕೆನಾ? ದೆನ್ tan 60 ಹೇಳಿ. tan 60 ಅಂತಂದ್ರೇನು? ಆಪೋಸಿಟ್ ಬೈ ಅಡ್ಜಸೆಂಟ್. ಆಪೋಸಿಟ್ ಏನಿದೆ? BC ಇದೆ. ಓಕೆ, BC ಇದು B. ಅಡ್ಜಸೆಂಟ್ ಯಾವ್ದಿದೆ? AB ಇದೆ. ಓಕೆ, BC ಎಷ್ಟಿದೆ ವ್ಯಾಲ್ಯೂ? √3 ಡಿವೈಡೆಡ್ ಬೈ AB is 1. This is nothing but √3. ಓಕೆ, ಈಗ sin 60ಗೆ ಇನ್ವರ್ಸ್ ಏನು? sin 60 ಇನ್ವರ್ಸ್ ಏನು? ಕೊಸೆಕೆಂಡ್ 60 ಅಲ್ವಾ? ಅಂದ್ರೆ ಕೊಸೆಕ್ 60 ಅಂತ ಕರೀತಾರಲ್ವಾ? ಈಗ ಉಲ್ಟಾ ಬರೀರಿ ಅಷ್ಟೇ. √3/2 ಇರೋದು ಏನಾಗುತ್ತೆ ಉಲ್ಟಾ ಬರೆದ್ರೆ? 2/√3 ಆಗುತ್ತೆ ಅಲ್ವಾ? ಓಕೆ, ದೆನ್ cos 60 ಇರೋದು ಸರಿ cos 60 ಅಂದ್ರೆ ಇಲ್ಲಿ ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್. ಕರೆಕ್ಟ್ ಆಗಿ ಇದೆಯಲ್ವಾ? AB ಬೈ AC. ಎಸ್, ಎಕ್ಸಾಕ್ಟ್ಲಿ 1/AC is 2. ಸಾರಿ ಗೈಸ್, ಇಲ್ಲಿ ನೋಡಿ cos 60 ಇರೋದು 1/2 ನಾಟ್ 1/√3 ಬಿಕಾಸ್ ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್. ಅದು ಮಿಸ್ ಮಾಡ್ಕೋಬೇಡಿ, ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್. ಓಕೆ, ದೆನ್ cos 60. cos 60 ಇನ್ವರ್ಸ್ ಏನಾಗುತ್ತೆ? 660 is equal to ಇಲ್ಲಿ 1/2 ಇರೋದು ಏನಾಗುತ್ತೆ? ಸೆಕೆಂಡ್ 60ಗೆ ಏನಾಗುತ್ತೆ? 1/2 ಇರೋದು. ಆನ್ಸರ್ ಮಾಡಿ, ರಿವರ್ಸ್ ಮಾಡಿ ಅಷ್ಟೇ, ಉಲ್ಟಾ ಆಗುತ್ತೆ ಅಷ್ಟೇ. 2/1 ಅಂದ್ರೆ 2 ಅಂತಾನೆ ಅಲ್ವಾ ಡೈರೆಕ್ಟ್ ಆಗಿ? ದೆನ್ tan 60 ಇನ್ವರ್ಸ್ ಏನು? cot 60. cot 60 ಉಲ್ಟಾ ಮಾಡಿದ್ರೆ ಏನಾಗುತ್ತೆ? √3/1 ಇರೋದು 1/√3 ಆಗುತ್ತೆ. ಓಕೆನಾ? ಈಗ ಟೋಟಲ್ ಎಷ್ಟು ವ್ಯಾಲ್ಯೂ ಕಲ್ತ್ರಿ? ಇಲ್ಲಿ ನೋಡಿ 1 2 3 4 5 6. ಇಲ್ಲಿ 6 ವ್ಯಾಲ್ಯೂ ಕಲ್ತ್ರಿ, ಇಲ್ಲಿ 6 ವ್ಯಾಲ್ಯೂ ಕಲ್ತ್ರಿ. ಟೋಟಲ್ ಹಾರ್ಡ್ಲಿ 10 ಮಿನಿಟ್ಸ್ ಅಲ್ಲಿ 12 ವ್ಯಾಲ್ಯೂಸ್ ಕಲ್ತಂಗಾಯ್ತು. ಸೊ ಈ ಟ್ರಯಾಂಗಲ್ ತುಂಬಾ ಇಂಪಾರ್ಟೆಂಟ್. ಈ ಟ್ರಯಾಂಗಲ್ ಒಂದು ನೆನ್ಪಿಟ್ಕೊಂಡ್ರೆ, ಸೈನ್ ಅಂದ್ರೇನೋ ಕಾಸ್ ಅಂದ್ರೇನೋ ಅಂತ ನೆನ್ಪಿಟ್ಕೊಂಡ್ರೆ, ಈ ಟ್ರಯಾಂಗಲ್ ಇಂದಾನೆ ನೀವು ಇಷ್ಟು ವ್ಯಾಲ್ಯೂಸ್ ನ ಕೂಡ ನೆನ್ಪಿಟ್ಕೋಬಹುದು. ಏನಾದ್ರೂ ಕನ್ಫ್ಯೂಷನ್ ಇದೆನಾ ಇದರಲ್ಲಿ? ಕನ್ಫ್ಯೂಷನ್ ಇದೆನಾ ಹೇಳ್ಬಿಡಿ. ಈಗ ನಾನು 45 ಡಿಗ್ರಿಗೆ ಕಲ್ಸ್ಕೊಡ್ತೀನಿ. ಈಗ 30 60 ಇದೇನೋ ಆಯ್ತು, 45 ಡಿಗ್ರಿಗೆ ಹೋಗೋಣವಾ? ಎಸ್ ಆರ್ ನೋ? 45 ಡಿಗ್ರಿಗೆ ಓಕೆ, ಫೈನ್. ಈಗ 45 ಡಿಗ್ರಿದು ಅಷ್ಟೇನೆ, ವೆರಿ ಸಿಂಪಲ್. ನಾನು ಆಲ್ರೆಡಿ ಹೇಳಿದೀನಿ, ಈಗ ಫಸ್ಟ್ ಇಂದ ಮತ್ತೆ ಹೇಳೋಕ್ಕಾಗೋದಿಲ್ಲ, ಜಸ್ಟ್ ನೀವು ಜಾಯಿನ್ ಆಗಿರೋದು ಲೇಟ್ ಅನ್ಸುತ್ತೆ. ಇಲ್ಲೆಲ್ಲ ಹೇಳಿದೀನಿ, ಆಮೇಲೆ ನೋಡ್ಕೊಂಡ್ಬಿಡಿ, ವಿಡಿಯೋಸು ಇರುತ್ತೆ.
ಈ ಟ್ರಿಗ್ನಾಮೆಟ್ರಿ ಇಸ್ ಅ ವೆರಿ ಲೆಂತಿ ಚಾಪ್ಟರ್. ನಾನು ಇಷ್ಟು ಸ್ಲೋಗ್ ಹೋದ್ರೆ ನಿಮ್ಗಿರೋ ಡೇಸ್ ಅಲ್ಲಿ 7 days ಟ್ರಿಗ್ನಾಮೆಟ್ರಿಗೆ ಬೇಕಾಗುತ್ತೆ. ಓಕೆ, ದೆನ್ 45 ಡಿಗ್ರಿಗೆ ಇದು ಒಂದು ವ್ಯಾಲ್ಯೂಸ್ ಮಾತ್ರ ನೆನ್ಪಿಟ್ಕೊಳ್ಳಿ ಅಂತ ಸ್ವಲ್ಪ ಸ್ಲೋಗ್ ಹೋಗ್ತಾ ಇದ್ದೀನಿ. ಓಕೆ ಫೈನ್. ಈಗ ಇಲ್ಲೊಂದು ಟ್ರಯಾಂಗಲ್ ಬರಿತಾ ಇದ್ದೀನಿ ಗೈಸ್. ಇಲ್ಲಿ 90 ಡಿಗ್ರಿ ಇದೆ, ಇಲ್ಲಿ ನಾನು 45 ಡಿಗ್ರಿ ಅಂತ ತಗೋತಾ ಇದ್ದೀನಿ. ಓಕೆ, ಇಲ್ಲಿ ನಾನು 45 ಡಿಗ್ರಿ ಅಂತ ತಗೊಳ್ತಾ ಇದ್ದೀನಿ ಅಂತಂದ್ರೆ ಈ ಆಂಗಲ್ ಕೂಡ ಏನಾಗಿರುತ್ತೆ? ಸೇ ಗೈಸ್ ಆನ್ಸರ್ ಮಾಡಿ. ಇಲ್ಲಿ 45 ಡಿಗ್ರಿ ಇದೆ ಅಂತಂದ್ರೆ ಇಲ್ಲಿನೂ ಕೂಡ 45 ಡಿಗ್ರಿನೇ ಇರುತ್ತೆ. ಬಿಕಾಸ್ ಸಮೇಶನ್ ಆಫ್ ದ ಆಂಗಲ್ ಇನ್ಸೈಡ್ ಎ ಟ್ರಯಾಂಗಲ್ ಶುಡ್ ಬಿ 180 ಡಿಗ್ರಿ ಅಲ್ವಾ? ಈಗ ಸಮೇಶನ್ ಮಾಡಿ. 45 + 45 is 90, 90 + 90 is 180. ಹಾಗಾಗಿ ಇದನ್ನು ಕೂಡ 45 ನೇ ಇರುತ್ತೆ. ಇಲ್ಲಿ ನೋಡಿ 45 ಆಪೋಸಿಟ್ 1 ಇದೆ, ಈ 45 ಆಪೋಸಿಟ್ ಕೂಡ 1 ಇದೆ, ಇಲ್ಲಿ √2. ಇಷ್ಟನ್ನ ನೆನ್ಪಿಟ್ಕೊಳ್ಳಿ. ಈಗ ಏನೆಲ್ಲ ಬರೀಬಹುದು ನೋಡಿ. ಸೈನ್ 45 ಡಿಗ್ರಿ ಅಂತಂದ್ರೆ ಈಗ ಯಾವ್ದಾದ್ರು ತಗೊಳ್ಳಿ, ಇಲ್ಲಿರೋ 45 ಆದ್ರೂ ತಗೊಳ್ಳಿ, ಇಲ್ಲಿರೋ 45 ಆದ್ರೂ ತಗೊಳ್ಳಿ, ಬಿಕಾಸ್ ಬೋತ್ ಆಂಗಲ್ಸ್ ಆರ್ ಸೇಮ್. ನಾನು ಇಲ್ಲಿರೋ ತಗೊಳ್ತಿದ್ದೀನಿ. ಸೈನ್ ಅಂದ್ರೆ ಏನು? ಆಪೋಸಿಟ್ ಬೈ ಹೈಪೋಟೆನ್ಯೂಸ್ ಅಲ್ವಾ? ಸೊ ಸೈನ್ 45 ಗೆ ಆಪೋಸಿಟ್ ಏನಿದೆ? AB ಇದೆ, ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಏನಿದೆ? AC ಇದೆ. ದೆನ್ AB ಅಂದ್ರೆ ಏನಿಲ್ಲಿ? AB ಅಂದ್ರೆ ಎಷ್ಟಿದೆ ನೋಡಿ, ಯಾವ ನಂಬರ್ ಕೊಟ್ಟಿದ್ದೀನಿ ಹೇಳ್ಬೇಕು. ಅರ್ಥ ಆಗ್ತಿದ್ರೆ ಆನ್ಸರ್ ಮಾಡ್ತಾ ಹೋಗ್ತೀರಾ. ಆಪೋಸಿಟ್ ವ್ಯಾಲ್ಯೂ ಏನಿದೆ 45 ಗೆ? 1 ಇದೆ ಅಲ್ವಾ? ಎಕ್ಸಾಕ್ಟ್ಲಿ 1 ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಏನಿದೆ? AC √2. ಇಷ್ಟೇ. ಸೈನ್ 45 is 1/√2. ಓಕೆ, ದೆನ್ ಕಾಸ್ 45 ಅಂದ್ರೆ ಎಷ್ಟಾಗುತ್ತೆ? ಅಗೇನ್ ಸೇಮ್ ವ್ಯಾಲ್ಯೂನೇ. ಬಿಕಾಸ್ ಸಿ ಕಾಸ್ 45 ಅಂದ್ರೆ ಏನು? ಇಲ್ಲಿ ಅಂಟಿಕೊಂಡಿರೋ ಹಾರಿಜಾಂಟಲ್ ಲೈನ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. ಹಾರಿಜಾಂಟಲ್ ಲೈನ್ ಎಷ್ಟಿದೆ? BC ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ is AC. Horizontal is 1 divided by hypotenuse is √2. Okay, then tan 45 ಏನಾಗುತ್ತೆ? Can anyone tell? Tan 45 AB by BC. So AB ಅಂದ್ರೆ ಎಷ್ಟು? 1 divided by BC ಅಂದ್ರೆ ಎಷ್ಟು? Again 1. 1/1 is 1. ಇಷ್ಟು. ಈಗ ಸೈನ್ 45 ಅಂದ್ರೆ ರಿವರ್ಸ್ ಏನಾಗುತ್ತೆ? ಸೈನ್ 45 ಕೊಸೆಕ್ 45 ಅಲ್ವಾ? ಕೊಸೆಕ್ 45 is equal to ಇಲ್ಲೇನ್ 1/√2 ಅಂತ ಬರ್ದಿದ್ದೀರಾ ಅಲ್ಲ, ಅದನ್ನ ಉಲ್ಟಾ ಬರೆಯೋದಷ್ಟೇ. 1/√2 ನ ಉಲ್ಟಾ ಬರೆದ್ರೆ ಏನಾಗುತ್ತೆ? √2. ಓಕೆ, ದೆನ್ ಕಾಸ್ 45 ಏನಾಗುತ್ತೆ? ರಿವರ್ಸ್ ಅಂತಂದ್ರೆ ಸೆಕೆಂಡ್ 45 ಅಲ್ವಾ? ಸೆಕೆಂಡ್ 45 is equal to 1/√2 ಇರೋದು ಏನಾಗುತ್ತೆ? ಅಗೇನ್ √2 ಅಷ್ಟೇ. ಅಗೇನ್ ಕಾಟ್ 45 ಅಂದ್ರೆ tan 45 ನ ಇನ್ವರ್ಸ್ 1/1 is 1. ಅಗೇನ್ 1 ಆಗುತ್ತೆ. ಓಕೆನಾ? ಟೋಟಲ್ ಎಷ್ಟು ವ್ಯಾಲ್ಯೂ ನೆನ್ಪಿಟ್ಕೊಂಡ್ರಿ? ಈಗ 1 2 3 4 5 6. ಪ್ರೀವಿಯಸ್ಲಿ ನೀವು ಎಷ್ಟು ನೆನ್ಪಿಟ್ಕೊಂಡಿದ್ರಿ? 12 ನೆನ್ಪಿಟ್ಕೊಂಡಿದ್ರಿ. ಈಗ ಇಲ್ಲಿ ಎಷ್ಟು ನೆನ್ಪಿಟ್ಕೋತಾ ಇದ್ದೀರಾ? 8. 6. ಟೋಟಲ್ ಎಷ್ಟಾಯ್ತು? 18 ವ್ಯಾಲ್ಯೂಸ್ ವಿತಿನ್ 15 minutes ನೆನ್ಪಿಟ್ಕೊಡ್ತಾ ಇದ್ದೀರಾ. ಬಿಕಾಸ್ ಆಫ್ ದಿಸ್ ಟ್ರಯಾಂಗಲ್ ಅಂಡ್ ದಿಸ್ ಟ್ರಯಾಂಗಲ್. ಹೌದಾ ಅಲ್ವಾ? ಬರೀ ಎರಡೇ ಟ್ರಯಾಂಗಲ್ ಇಂದ ನೀವು 18 ವ್ಯಾಲ್ಯೂಸ್ ನೆನ್ಪಿಟ್ಕೋತಿದ್ದೀರಾ ಅಂತಂದ್ರೆ ಟ್ರಿಗ್ನಾಮೆಟ್ರಿ ಇವಾಗ ಈಸಿ ಅನ್ನಿಸ್ತಿದೇನಾ, ಕಷ್ಟ ಅನ್ನಿಸ್ತಿದೇನಾ? ಜಸ್ಟ್ ಟೇಬಲ್ ನ ಬೈ ಹಾರ್ಟ್ ಹಾಕೋದಲ್ಲ, ಅದನ್ನ ಅರ್ಥ ಮಾಡ್ಕೋಬೇಕು. ಓಕೆನಾ? ಈಸಿ ಅನಿಸ್ತಿದೇನಾ ಇಲ್ವಾ? ಈಗ ನೋಡಿ 1 minute ನೋಡಿ. 2 minute ಆದ್ರೆ ಜಾಸ್ತಿ ಆಗ್ಬಿಡುತ್ತೆ. ಚಾಟ್ ಸೆಕ್ಷನ್ ಅಲ್ಲಿ ಹೇಳಿ ಹೇಗೆ ಅನಿಸ್ತಿದೆ. ಆರ್ ಯು ಓಕೆ ವಿತ್ ದಿಸ್ ಸ್ಪೀಡ್? ಇವಾಗ ಸ್ವಲ್ಪ ಸ್ಪೀಡ್ ಜಾಸ್ತಿ ಮಾಡ್ತೀನಿ. ಓಕೆ, ಓ ಥ್ಯಾಂಕ್ ಯು. ಹಾರ್ಡ್ ವರ್ಕ್ ಇದೆ ಅಪ್ಪ ನಮ್ದು, ನಿಮ್ದು ಇದೆ. ಓಕೆ, ಈಗೇನೋ ನಾವ್ ಏನೇನೆಲ್ಲ ಕಲ್ತಿದೀವಿ? 30 ಡಿಗ್ರಿ ಕಲ್ತಿದೀವಿ, 45 ಡಿಗ್ರಿ ಕಲ್ತಿದೀವಿ, 60 ಡಿಗ್ರಿ ಕಲ್ತಿದೀವಿ. ಈಗ ನಾವು 0 ಡಿಗ್ರಿ 90 ಡಿಗ್ರಿ ಕಲಿಯೋಣ. ವೆರಿ ವೆರಿ ಈಸಿ ಗೈಸ್. ಟ್ರಿಕ್ಸ್, ವೆರಿ ಸಿಂಪಲ್ ಟ್ರಿಕ್ಸ್ ಅಂಡ್ ಟಿಪ್ಸ್. ನಾವೆಲ್ಲ ಮಾರ್ಕೆಟಿಂಗ್ ಮಾಡುವಾಗ ಹಾಕ್ಸಿದೀವಲ್ಲಪ್ಪ ಸಿಂಪಲ್ ಟ್ರಿಕ್ಸ್ ಅಂಡ್ ಟಿಪ್ಸ್ ಅಂತ. ಇದನ್ನೇ
ಟ್ರಿಗ್ನಾಮೆಟ್ರಿ, ಇನ್ನು ಅಪ್ಕಮಿಂಗ್ ಇದರಲ್ಲೆಲ್ಲ ಇನ್ನು ಶಾರ್ಟ್ ಕಟ್ಸು. ಓಕೆ, ಇಲ್ಲಿ ನೋಡಿ ಸೈನ್ 0 ಅಂತ ಬಂದ್ರೆ ಹಳೆ ಸ್ಟೂಡೆಂಟ್ಸ್ ಹೇಳಿ ನೋಡೋಣ. ಸೈನ್ 0 ಇಸ್ ವಾಟ್? ಗೊತ್ತಿರುತ್ತೆ ನಿಮಗೆ ಇಷ್ಟೊತ್ತಿಗೆ. ಸೈನ್ 0 ಎಕ್ಸಾಕ್ಟ್ಲಿ 0. ಓಕೆ, ದೆನ್ ಕಾಸ್ 0 ಏನಾಗಿರುತ್ತೆ ಹಳೆ ಸ್ಟೂಡೆಂಟ್ಸ್? ಸೂಪರ್ 1. ಗೈಸ್ ಇದನ್ನ ಇಷ್ಟ ನೆನ್ಪಿಟ್ಕೊಳ್ಳಿ, ಸೈನು ಯಾವಾಗ 0 ಇರುತ್ತೋ ಕಾಸು ಅವಾಗ 1 ಆಗಿರುತ್ತೆ. ಓಕೆ, ಸೈನ್ ಎಲ್ಲಿ 0 ಇರುತ್ತೆ ಅಲ್ಲಿ ಕಾಸು 1 ಆಗಿರುತ್ತೆ. ಬಟ್ ಅದೇ ಸೈನ್ 90 ಈಸ್ 1. ಓಕೆ, ಸೈನ್ 90 1 ಆಗಿದೆ ಅಂತಂದ್ರೆ ಕಾಸ್ 90 ಏನಾಗಿರುತ್ತೆ? ಈಗ ತಾನೇ ನಾನು ಒಂದು ಸ್ಟೇಟ್ಮೆಂಟ್ ಕೊಟ್ಟೆ, ಸೈನ್ ಯಾವಾಗ 0 ಆಗಿರುತ್ತೋ ಕಾಸ್ ಯಾವಾಗ 1 ಆಗಿರುತ್ತೆ. ಈಗ ಅದೇ ಸ್ಟೇಟ್ಮೆಂಟ್ ಉಲ್ಟಾ ಮಾಡ್ಕೊಂಡ್ರೆ ಸೈನ್ ಯಾವಾಗ 90 1 ಆಗಿರುತ್ತೋ ಕಾಸ್ 90 ಈಸ್ 0. ಗೊತ್ತಾಯ್ತಲ್ವಾ? ಈಸಿ ಇದೆನಾ? ಈಗ ಟೋಟಲ್ ನೀವು ಎಷ್ಟು ವ್ಯಾಲ್ಯೂ ನೆನ್ಪಿಟ್ಕೊಳಂಗಾಯ್ತು? 18 + 4 18 + 4 22 ವ್ಯಾಲ್ಯೂಸ್ ನೆನ್ಪಿಟ್ಕೊಳಂಗಾಯ್ತಾ? ಇದು ನೆನ್ಪಿಟ್ಕೊಳಕ್ಕೆ ಜಸ್ಟ್ 1 ಮಿನಿಟ್ ಸಾಕಾಯ್ತು. ಒಂದೊಂದು ಕೆಲವೊಂದು ನಾವು ಹೇಳೋ ಸ್ಟೇಟ್ಮೆಂಟ್ಸ್ಗಳನ್ನ ನೀವು ನೆನ್ಪಿಟ್ಕೊಂಡಿರಿ. ಸಬ್ ಕಾನ್ಶಿಯಸ್ ಮೈಂಡ್ ಸ್ಟ್ರೈಕ್ ಆಗುತ್ತೆ ಎಕ್ಸಾಮ್ ಅಲ್ಲಿ ಕೂತಾಗಾದ್ರು. ವರ್ಕ್ ಮಾಡ್ತಿದಿರೋ ಇಲ್ಲ ನಮಗೂ ಗೊತ್ತಾಗ್ತಾ ಇಲ್ಲ, ಟೆಸ್ಟ್ ಸೀರೀಸ್ ಕೊಡ್ತೀವಲ್ಲ ಅವಾಗ ಗೊತ್ತಾಗುತ್ತೆ. ಈಗ 0ದಾಯ್ತು, 90 ಡಿಗ್ರಿದಾಯ್ತು. ನೆಕ್ಸ್ಟ್ ನಾವು tan 0 ಹೇಳಿ. ಈಗ ಸೈನ್ 90 ಸಾರಿ ಸೈನ್ 0 90 ಎಲ್ಲ ಗೊತ್ತಾಯ್ತು. tan 0 ಏನಾಗುತ್ತಪ್ಪ? ಸೈನ್ ಬೈ ಕಾಸ್ ಅಲ್ವಾ? ಸೈನ್ 0 ಈಸ್ ವಾಟ್? 0. ಕಾಸ್ 0 ಈಸ್ ವಾಟ್? 1. 0 ಬೈ ಎನಿಥಿಂಗ್ ಈಸ್ 0. ಈ ಸ್ಟೇಟ್ಮೆಂಟ್ ನೆನ್ಪಿಟ್ಕೊಳ್ಳಿ. ಹೊಸ ಬ್ಯಾಚ್ ಸ್ಟೂಡೆಂಟು ನಿಮಗೆ ಹಳೆ ಬ್ಯಾಚ್ ಅವ್ರಿಗೆ ಮಾಡಿರ್ತಕ್ಕಂಥ ವಿಡಿಯೋಸ್ನ ಕೂಡ ಅಪ್ಲೋಡ್ ಮಾಡ್ತೀವಿ. ಅಲ್ಲಿ ನಾವು ನಿಧಾನ ತುಂಬಾ ಸ್ಲೋ ಆಗಿ ಹೋಗಿದ್ವಿ, ಹೌದಾ ಅಲ್ವಾ? ಹಳೆ ಬ್ಯಾಚ್ ಅವರು ನಿಮಗೆ ತುಂಬಾ ಒಂದೊಂದು ಕ್ವಶನ್ಗೂ ಕೂಡ ಲೈಕ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ತುಂಬಾ ಮಾಡಿಸ್ತಾ ಹೋಗಿದ್ವಿ, ಹೇಳ್ರಿ ಹೌದಾ ಅಲ್ವಾ? ಅಲ್ವಾ? ಬಟ್ ಇವ್ರಿಗೆ ತುಂಬಾ ಟೈಮ್ ಕಮ್ಮಿ ಇರೋದ್ರಿಂದ ಒನ್ ಟೈಪ್ ಒನ್ ಪ್ರಾಬ್ಲಮ್ ಮಾಡಿಸ್ತಾ ಇರೋದ್ರಿಂದ ಅವ್ರಿಗೆ ಹೇಳ್ತಾ ಇದೀವಿ ಅಷ್ಟೇ. ಸೊ ಸಿ ಗೈಸ್, 0 ಬೈ ಎನಿಥಿಂಗ್ ಈಸ್ 0. ಓಕೆ, ಈಗ 0 ಇಂಟು ಎನಿಥಿಂಗ್ ಏನಾಗುತ್ತೆ? 0 ಮಲ್ಟಿಪ್ಲೈಡ್ ಬೈ ಎನಿ ನಂಬರ್ ಏನಾಗುತ್ತೆ? ಅಗೇನ್ 0ನೇ ಬರುತ್ತೆ. ಇದನ್ನೊಂದು ನೆನ್ಪಿಟ್ಕೊಂಡಿರಿ. ಓಕೆ, ದೆನ್ tan 0 ಆಯ್ತು. ಇಲ್ಲೇ ಕಾಟ್ ಕೂಡ ಬರ್ದ್ಬಿಡ್ತೀನಿ. ಕಾಟ್ 0 ಏನಾಗುತ್ತೆ? ಕಾಟ್ 0 ನಾಟ್ ಡಿಫೈನ್ಡ್ ಅಲ್ವಾ? ಬಿಕಾಸ್ 1/0 ಎನಿಥಿಂಗ್ ಬೈ 0 ಈಸ್ ನಾಟ್ ಡಿಫೈನ್ಡ್, ಬಟ್ 0 ಬೈ ಎನಿಥಿಂಗ್ ಈಸ್ 0. ಓಕೆ, ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. 0 by any number is 0, but any number by 0 is not defined because tan cot is a inverse of tan alva. 0 by 1 ಇರೋದು ಉಲ್ಟಾ ಆದ್ರೆ 1/0 ಆಗುತ್ತೆ, ಅದು ನಾಟ್ ಡಿಫೈನ್ಡ್ ಅಂತ ಆಗುತ್ತೆ. ಓಕೆ, ಈಗ ಟೋಟಲ್ ಎಷ್ಟು ಆಯ್ತು ಇಲ್ಲಿ? 22 + 2 ಟೋಟಲ್ ಆಗಿ ಇಲ್ಲಿ 24 ವ್ಯಾಲ್ಯೂಸ್. ಸ್ಟಿಲ್ ಹಿಯರ್ 24 ವ್ಯಾಲ್ಯೂಸ್ ನೀವು ನೆನ್ಪಿಟ್ಕೊಂಡಿದ್ದೀರಾ. ಓಕೆ, ಕ್ಲಾಸ್ ಆದ್ಮೇಲೆ ರಿವೈಸ್ ಮಾಡಿ. ಟ್ರಿಗ್ನಾಮೆಟ್ರಿ ಇಲ್ಲಿ ಹೇಳ್ಕೊಟ್ಟಾಗ ಎಲ್ಲ ಚೆನ್ನಾಗಿ ತಲೆಗೆ ಹೋಗ್ತಿರುತ್ತೆ, ಆಮೇಲೆ ತಲೆ ಮೇಲೆ ಹೋಗ್ತಿರುತ್ತೆ. ಓಕೆ, ದೆನ್ 180 ಡಿಗ್ರಿಗೆ ಇಂಪಾರ್ಟೆಂಟ್. ಲಾಸ್ಟ್ 180 ಡಿಗ್ರಿ ಇಸ್ ವೆರಿ ಇಂಪಾರ್ಟೆಂಟ್. ಅಲ್ಲಿಗಾದ್ರೆ ಸಾಕು, ಮೋರ್ ದನ್ ಎನಫ್. ಓಕೆ, ಸೈನ್ 180 ಡಿಗ್ರಿ ಇಸ್ ಈಕ್ವಲ್ ಟು 0. ಓಕೆ, ಸೈನ್ 180 ಇಸ್ 0. ಅದೇ ಕಾಸ್ 180 ಏನಾಗುತ್ತೆ? ಕಾಸ್ 180 ಏನಾಗುತ್ತೆ? -1. ಇದು ಒಂದು ನೆನ್ಪಿಟ್ಕೊಳ್ಳಿ. ಸೈನ್ 180 0 ಆಗಿತ್ತು ಅಂತಂದ್ರೆ ಕಾಸ್ 180 -1 ಆಗಿರುತ್ತೆ. ದೆನ್ 360 ಡಿಗ್ರಿ, ಸೈನ್ 360 ಡಿಗ್ರಿ ಇದೆಯಲ್ವಾ? ಸೈನ್ 360 ಡಿಗ್ರಿ ಇಲ್ಲಿ ಸೈನ್ 180 ಡಿಗ್ರಿ 0 ಇತ್ತು ಅಂತಂದ್ರೆ ಸೈನ್ 360 ಡಿಗ್ರಿ ಕೂಡ 0 ಇರುತ್ತೆ. ಬಟ್ ಕಾಸ್ 360 ಡಿಗ್ರಿ ಬಂದ್ಬಿಟ್ಟು -1 ಇರೋದು +1 ಆಗುತ್ತೆ ಅಷ್ಟೇ. ಬಿಕಾಸ್ ಈಗ ಒಂದು ಟ್ರಯಾಂಗಲ್ ಸಾರಿ ಒಂದು ಕ್ವಾಡ್ರೆಂಟ್ ತೋರಿಸ್ತೀನಿ, ಯಾಕೆ ಇಲ್ಲಿ ಮೈನಸ್ ಪ್ಲಸ್ ಈ ತರ ಆಯ್ತು ಅಂತ. ಈಗ ಒಂದು 5 ಮಿನಿಟ್ಸ್ ಅಲ್ಲಿ ನಿಮ್ಗೆ ಇದು ಲಿಂಕ್ ಆಫ್ ಆಗುತ್ತೆ. ಅಲ್ಲೇವರೆಗೂ ಏನಾದ್ರು ಬೇಸಿಕ್ ಹೇಳ್ಕೊಡ್ತೀನಿ, ಬಿಕಾಸ್ ನೆಕ್ಸ್ಟ್ ಹೇಳೋದು ತುಂಬಾ ಇಂಪಾರ್ಟೆಂಟ್. ಯಾವ್ಯಾವ ವ್ಯಾಲ್ಯೂಸ್ ಯಾವ್ಯಾವ ಕ್ವಾಡ್ರೆಂಟ್ ಅಲ್ಲಿ ಪಾಸಿಟಿವ್ ಇರುತ್ತೆ ನೆಗೆಟಿವ್ ಇರುತ್ತೆ ಅಂತ. ಅಲ್ಲೇವರೆಗೂ ಒಂದು 3 ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್ ಅಂತ ಫಾರ್ಮುಲಾ ಬರೆಸ್ಬಿಡ್ತೀನಿ. ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್. ಓಕೆ,
ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಅಂತಂದ್ರೆ 3 ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಸೈನ್ ಸ್ಕ್ವಯರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವಯರ್ ಥೀಟಾ ಏನಾಗುತ್ತೆ? ಆನ್ಸರ್ ಮಾಡಿ ಗೈಸ್, ಗೊತ್ತಿದ್ದವರು. ಎಕ್ಸಾಕ್ಟ್ಲಿ ಸೈನ್ ಸ್ಕ್ವಯರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವಯರ್ ಥೀಟಾ ಅಂತಂದ್ರೆ 1. ಓಕೆ, ದೆನ್ ಸೆಕೆಂಡ್ ಸ್ಕ್ವಯರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವಯರ್ ಥೀಟಾ ಏನಾಗುತ್ತೆ? ಸೆಕೆಂಡ್ ಸ್ಕ್ವಯರ್ ಥೀಟಾ ಮೈನಸ್ ಟ್ಯಾನ್ ಗೇನ್ 1. ಓಕೆನಾ? ದೆನ್ ಲಾಸ್ಟ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಅಲ್ಲಿ ಇನ್ನೊಂದು ಫಾರ್ಮುಲಾ ಕೊಸೆಕ್ ಸ್ಕ್ವಯರ್ ಥೀಟಾ ಮೈನಸ್ ಕಾಟ್ ಸ್ಕ್ವಯರ್ ಥೀಟಾ ಏನಾಗುತ್ತೆ? ಎಕ್ಸಾಕ್ಟ್ಲಿ ನಾವು ಕೊಟ್ಟಿರೋ ನೇಮ್ ಅಲ್ಲೇ ನೋಡಿ, ಐಡೆಂಟಿಟೀಸ್. ಐಡೆಂಟಿಟಿ ಅಂದ ತಕ್ಷಣ ನಿಮ್ಗೆ ಮೈಂಡ್ ಅಲ್ಲಿ ಆಲ್ರೆಡಿ 1 ಅಂತ ಬಂದ್ಬಿಡ್ಬೇಕು. ಈ ಮೂರು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಅಂತ ಕರಿತೀವಿ. ಇದನ್ನ ಯೂಸ್ ಮಾಡ್ಕೊಳ್ತೀವಿ ಪ್ರಾಬ್ಲಮ್ ಮಾಡುವಾಗ. ಜಸ್ಟ್ ಇದನ್ನ 3ನ ರಿವೈಸ್ ಮಾಡಿ 1 ಮಿನಿಟ್. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಸೆಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಕೊಸೆಕ್ ಸ್ಕ್ವೇರ್ ಥೀಟಾ ಮೈನಸ್ ಕಾಟ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಓಕೆನಾ? ಇಲ್ಲಿವರೆಗೆ ಏನಾದ್ರೂ ಡೌಟ್ ಇದೆನಾ? ವ್ಯಾಲ್ಯೂಸ್ ನೆನ್ಪಿಟ್ಕೊಳ್ಳೋದ್ರಲ್ಲಿ ಟೋಟಲ್ ಸಿ ಟಿಲ್ ಹಿಯರ್. ಇವಾಗ ಹೆಂಗೋ ಇಲ್ಲಿದೆಲ್ಲ ಮಾಡ್ತಾ ಬಂದ್ವಿ, ಸೈನು ಕಾಸು ಗೊತ್ತಾಯ್ತು. ಬಟ್ ಟ್ಯಾನ್ 180 ಏನಾಗುತ್ತೆ? ಟ್ಯಾನ್ 180 ಅಗೇನ್ 0ನೇ ಅಲ್ವಾ? 0 ಬೈ ಎನಿಥಿಂಗ್ ಈಸ್ 0. ಕಾಟ್ 360 ಏನಾಗುತ್ತೆ? ಕಾಟ್ 360 0 ಬೈ ಎನಿಥಿಂಗ್ ಈಸ್ 0ನೇ ಅಲ್ವಾ? ನೆನ್ಪಿಟ್ಕೊಂಡಿದ್ರ? ಟೋಟಲ್ ನೀವು ಎಷ್ಟು ನೆನ್ಪಿಟ್ಕೊಂಡಂಗಾಯ್ತು? 24 ವ್ಯಾಲ್ಯೂಸ್ ಪ್ಲಸ್ 6, ಇಲ್ಲಿಗೆ 30 ವ್ಯಾಲ್ಯೂಸ್ ನೆನ್ಪಿಟ್ಕೊಂಡಂಗಾಯ್ತು. ಹೌದಾ ಅಲ್ವಾ? ಎಷ್ಟು ವ್ಯಾಲ್ಯೂಸ್ ನೆನ್ಪಿಟ್ಕೊಂಡ್ರಿ? ಟೋಟಲ್ 30 ವ್ಯಾಲ್ಯೂಸ್ ಅಲ್ವಾ? ಆನ್ಸರ್ ಮಾಡಿ. ಚಾಟ್ ಸೆಕ್ಷನ್ ಅಲ್ಲಿ ನನ್ಗೆ ರಿಪ್ಲೈ ಬರಬೇಕು. ಎಸ್, ಓಕೆ. ದೆನ್ ನೆಕ್ಸ್ಟ್ ಬಂದ್ಬಿಟ್ಟು ಅಲೈಡ್ ಆಂಗಲ್ಸ್ ಅನ್ನೋದಕ್ಕೆ ಹೋಗೋದು. ಅಲೈಡ್ ಆಂಗಲ್ಸ್ ಹೋಗಕ್ಕೆ ಮುಂಚೆ ಇನ್ನು ಒಂದೇ ಒಂದು, ಈಗ 30 ಡಿಗ್ರಿ ಅಂತ ಅನ್ನೋದನ್ನ ನಾವು ಕೆಲವೊಬ್ರು π/6 ಅಂತ ಬರೆಯೋದನ್ನ ನೋಡಿದೀವಿ. ಈ π/6 ಅನ್ನೋದನ್ನ ಹೇಗ್ ಬರೀತಾರೆ ಅಂದ್ರೆ, 30 ಡಿಗ್ರಿನ ಇದು ಡಿಗ್ರಿ, ಇದು ರೇಡಿಯನ್ಸ್, ಇದನ್ನ ರೇಡಿಯನ್ಸ್ ಅಂತ ಕರೀತಾರೆ. ಕನ್ವರ್ಟ್ ಮಾಡೋದು ಹೇಗೆ? 30 ಡಿಗ್ರಿಗೆ π/180ನ ಮಲ್ಟಿಪ್ಲೈ ಮಾಡಿ. ಓಕೆ, π/180ನ ಮಲ್ಟಿಪ್ಲೈ ಮಾಡಿದ್ರೇನು? 0 0 ಗೆಟ್ ಕ್ಯಾನ್ಸಲ್, 3 1s 3 6 π/6 ಅಂತ ಬಂತಾ? ಸೊ 30 ಡಿಗ್ರಿ ಕ್ಯಾನ್ ಬಿ ರಿಟರ್ನ್ ಆಸ್ π/6. ಅದೇ 45 ಡಿಗ್ರಿನ ಯಾವ ತರ ಬರೀಬಹುದು ನೋಡಿ. 45 ಡಿಗ್ರಿ ಇಂಟು π/180 ಡಿಗ್ರಿ. 5 9s 5 3s 5 6s 9 1s 9 4s ಅಂದ್ರೆ π/4 ಅಂತ ಕರಿಬಹುದಾ 45 ಡಿಗ್ರಿನ? ಇದು ಡಿಗ್ರಿ, ಇದು ರೇಡಿಯನ್ಸ್, ಇದು ನೆನ್ಪಿಟ್ಕೊಂಡಿರಿ. ದೆನ್ 60 ಡಿಗ್ರಿಗೆ ಏನಂತ ಮಾಡ್ಬೋದು? ಸೇಮ್ ಪ್ರೊಸೀಜರ್, 60 ಡಿಗ್ರಿ ಇಂಟು π/180. 0 0 ಗೆಟ್ ಕ್ಯಾನ್ಸಲ್, 3 1s 6 1s 6 3s. ದಟ್ ಮೀನ್ಸ್ ವಾಟ್? π/3. ಓಕೆ, 90 ಡಿಗ್ರಿಗೆ ನೀವೇ ಹೇಳ್ತೀರಾ? 90 ಡಿಗ್ರಿ ತುಂಬಾ ಈಸಿ ಇದೆ. ಕ್ಯಾನ್ ಎನಿವನ್ ಟೆಲ್ 90 ಡಿಗ್ರಿ? 90 ಡಿಗ್ರಿ ಇಂಟು π/180 ಅಂದ್ರೆ ಏನಾಗುತ್ತೆ? 0 0 ಗೆಟ್ ಕ್ಯಾನ್ಸಲ್, 9 1s 9 2s π/2. ಓಕೆ, ದೆನ್ ಅದೇ ತರ 180 ಡಿಗ್ರಿಗೆ 45 ಡಿಗ್ರಿನ ನಾನು ಹೇಗ್ ಮಾಡಿದೆ ಅಂತಂದ್ರೆ, 45 ಡಿಗ್ರಿ ಇಂಟು π/180 ಇದೆಯಲ್ಲ, ಈ 45 ಅನ್ನೋದು 5th ಟೇಬಲ್ ಅಲ್ಲಿ ಬರುತ್ತೆ. ಅಂದ್ರೆ 5 9 45, 5 9s 45. ಈ 180 ಡಿಗ್ರಿನೂ ಕೂಡ ನಾನು 5 ಇಂದ ಡಿವೈಡ್ ಮಾಡಿದೀನಿ. ಡಿವೈಡ್ ಮಾಡಿದಾಗ 36 ಬಂದಿದೆ. 9 36 ಬಂತು. ಬಟ್ 9th ಟೇಬಲ್ ಅಲ್ಲಿ ಹೇಗಿದ್ರು? 9 1s 9 4s. ಡಿವಿಷನ್ ಗೊತ್ತಿರ್ಲಿ, ಕ್ಯಾಲ್ಕುಲೇಟರ್ ಅಲೌಡ್ ಇಲ್ಲ. ಮತ್ತೆ ಏನೋ ನೆನಪು ಮಾಡ್ತಾ ಇದ್ದೀನಿ, ಕ್ಯಾಲ್ಕುಲೇಟರ್ ಅಲೌಡ್ ಇಲ್ಲ. ಸೊ ಪ್ಲೀಸ್ ಡಿವಿಷನ್ ಫಸ್ಟ್ ಕಲೀರಿ, ಫ್ರಾಕ್ಷನ್ ಡಿವಿಷನ್. ಓಕೆ, 1/4 ಬಂತು, ಲೈಕ್ π/4 ಅಂತ 45 ಡಿಗ್ರಿಗೆ ಬರ್ದಿದ್ದೀನಿ. 180 ಡಿಗ್ರಿಗೆ ಏನಾಗುತ್ತೆ? ಆಲ್ರೆಡಿ ಆನ್ಸರ್ ಬಂದಿದೆ, ಆದ್ರೂ ಮಾಡ್ತೀನಿ. 180 ಡಿಗ್ರಿ ಬೈ 180 ಡಿಗ್ರಿ ಗೆಟ್ ಕ್ಯಾನ್ಸಲ್, ಉಳಿಯೋದೆ π. ಅದೇ ನೆಕ್ಸ್ಟ್ ಯಾವ್ದು ಆಂಗಲ್? 270 ಡಿಗ್ರಿಗೆ ಏನಾಗುತ್ತೆ? 270 ಇಂಟು π/180. 0 0 ಗೆಟ್ ಕ್ಯಾನ್ಸಲ್, 3 6s 3 9s 3 2s 3 3s. 3 into π is 3π/2.
ಸೊ 270 ಡಿಗ್ರಿಗೇನು 3 ಇಂಟು ಪೈ ಬೈ 2. ಈಗ ಲಾಸ್ಟ್ 360 ಡಿಗ್ರಿಗೆ ಎಷ್ಟಾಗುತ್ತೆ ಹೇಳಿ ನೋಡೋದ. 360 ಡಿಗ್ರಿ ಇಂಟು ಪೈ ಬೈ 180. 0 0 ಗೆಟ್ ಕ್ಯಾನ್ಸಲ್. 18 1 18 2 ಅಂದ್ರೆ 2 ಪೈ. ಓಕೆನಾ. 360 ಡಿಗ್ರಿ ಏನಂತ ಕರಿತೀವಿ 2 ಪೈ. ಈಗ ಲಿಂಕ್ ಆಫ್ ಆಗೋಕ್ಕೂ ಮುಂಚೆ ಜಸ್ಟ್ ನೋಡ್ತಾ ಇರಿ. ಈಗ ನೆಕ್ಸ್ಟ್ ಅಲೈಡ್ ಆಂಗಲ್ಸ್ ಹೋಗೋದ. 30 degrees pi by 6, 45 degrees pi by 4, 60 is pi by 3, 90 is pi by 2, 180 degrees pi